ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರು ಉಳ್ಕೊಳ್ಳುತ್ತೆ, ಇಲ್ಲ ಅಂತಾದರೆ ಮತಪಟ್ಟಿಯಿಂದ ಹೆಸರು ಡಿಲೀಟ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಸರಿಯಾದಂಥ ಮಾಹಿತಿ ಇಲ್ಲದೆ ಇದ್ದರೆ, ಫಾರ್ಮ್ ಫಿಲ್ಅಪ್ ಮಾಡಿ ಕೊಡದೇ ಇದ್ದರೆ ನಿಮ್ಮನ್ನ ಚುನಾವಣಾ ಆಯೋಗ ಅನರ್ಹ ಮತದಾರರು ಅಂತ ಭಾವಿಸುವಂಥ ಸಾಧ್ಯತೆ ಇದೆ. ಮನೆ ಬಂದ್ ಆಗಿದ್ದರೆ ಅದಕ್ಕೂ ಕೂಡ ಅವಕಾಶ ಇದೆ. ಅವರು ಇವತ್ತು ಮನೆ ಬಂದಿದೆ ಅಂತ ಅನ್ಕೊಳ್ಳಿ, ಇವತ್ತು ಬಂದಾಗ ಅಥವಾ ನಾಳೆ ಬಂದಾಗ ಮನೆ ಕ್ಲೋಸ್ ಆಗಿರುತ್ತೆ, ಯಾರೂ ಇರಲ್ಲ ಮನೆಯಲ್ಲಿ, ಒಂದು ಸ್ಟಿಕ್ಕರ್ ಅಂಟಿಸಿ ಹೋಗ್ತಾರೆ. ಮುಂದೆ ಯಾವಾಗ ಬರ್ತೀವಿ ಅನ್ನೋದು ಆ ಸ್ಟಿಕ್ಕರ್ನಲ್ಲಿ ಮಾಹಿತಿ ಇರುತ್ತೆ. ಕೆಂಪು ಬಣ್ಣದ ಒಂದು ಸ್ಟಿಕ್ಕರ್ ಅನ್ನ ಅಂಟಿಸಿ ಹೋಗ್ತಾರೆ. ಇವತ್ತಿಗೆ ಫಿನಿಶ್ ಆಯಿತು, ನೀವು ಅರ್ಜಿ ಭರ್ತಿ ಮಾಡಿಕೊಟ್ರಿ, ನಿಮ್ಗೆ ಅರ್ಜಿ ಕೊಟ್ಟರು, ಅದನ್ನು ಭರ್ತಿ ಮಾಡಿಕೊಟ್ರಿ ಅಂತಂದ್ರೆ ನೇರಳೆ ಬಣ್ಣದ ಸ್ಟಿಕ್ಕರ್ ಅನ್ನು ಅಂಟಿಸ್ತಾರೆ. ಚುನಾವಣಾ ಆಯೋಗದ ಉದ್ದೇಶ ಇರೋದು ಅನರ್ಹ ಮತದಾರರು, ಮೃತಪಟ್ಟವರು, ವಲಸೆ ಹೋದವರು, ಒಂದಕ್ಕಿಂತ ಹೆಚ್ಚು ಕಡೆ ಮತಪಟ್ಟಿಯಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿರೋರು, ಇದನ್ನೆಲ್ಲವನ್ನು ಕೂಡ ಡಿಲೀಟ್ ಮಾಡಬೇಕು, ಅರ್ಹರ ಪಟ್ಟಿ ಮಾತ್ರ ಇರಬೇಕು ಅನ್ನೋದು ಚುನಾವಣಾ ಆಯೋಗದ ಉದ್ದೇಶ. ಅದಕ್ಕೋಸ್ಕರ ಈ ಪ್ರಕ್ರಿಯೆಯನ್ನು ಮಾಡಲಾಗ್ತಾ ಇದೆ. ಇವತ್ತಿನಿಂದ ಪ್ರಮುಖ ಪ್ರಕ್ರಿಯೆ, ಮನೆ ಮನೆಗೆ BLOಗಳು ಭೇಟಿ ಕೊಡ್ತಾ ಇದ್ದಾರೆ. ಇನ್ನು ಈ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ DK ಶಿವಕುಮಾರ್ ಮಾತನಾಡಿ, ಇವತ್ತಿನಿಂದ ಏನು ಪ್ರಕ್ರಿಯೆ ಆರಂಭ ಆಗುತ್ತೆ, ಎಲ್ಲರೂ ಭಾಗಿಯಾಗಿ ಇದರಲ್ಲಿ ದಾಖಲೆಗಳನ್ನೇನಾದರೂ ಕೇಳಿದರೆ ಕೊಡಿ, ಯಾಕಂತಂದ್ರೆ ಮತದಾನದ ಹಕ್ಕು ಇಲ್ಲ ಅಂತಾದರೆ ಸರ್ಕಾರದ ಸವಲತ್ತುಗಳು ಕೂಡ ಸಿಗೋದಿಲ್ಲ, ಇನ್ಕ್ಲೂಡಿಂಗ್ ಗ್ಯಾರಂಟಿ ಸಿಗೋದಿಲ್ಲ, ಸಾಮಾಜಿಕ ಪಿಂಚಣಿಗಳು ಸಿಗೋದಿಲ್ಲ, ರೇಷನ್ ಸಿಗೋದಿಲ್ಲ, ಯಾವುದೂ ಕೂಡ ಸಿಗೋದಿಲ್ಲ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲದೆ ಇದ್ದರೆ. ನಮ್ಮ ರಾಜ್ಯದ ಜನರ ಮತದಾನದ ಹಕ್ಕನ್ನ ಕಾಪಾಡಿಕೊಳ್ಳೋದು ರಾಜ್ಯ ಸರ್ಕಾರದ ಕರ್ತವ್ಯ. ರಾಜ್ಯ ಸರ್ಕಾರ ದಾಖಲೆಗಳನ್ನು ಒದಗಿಸೋದಕ್ಕೆ, ಜನರಿಗೆ ಅಗತ್ಯ ಇರುವಂಥ ದಾಖಲೆಗಳನ್ನು ಒದಗಿಸೋದಕ್ಕೆ ಸಿದ್ಧ ಇದೆ ಅಂತ ಮುಖ್ಯಮಂತ್ರಿ ಮಾತನಾಡಿ. ರಾಜ್ಯದಲ್ಲಿ ಸ್ಪೆಷಲ್ ಇನ್ಸೆಂಟಿವ್ ರಿವಿಷನ್ ಇದು ಪ್ರಾರಂಭ ಆಗಿ 29/7 ನಡೀತದೆ. ಎಲ್ಲ ಮತದಾರರಿಗೆ ನನ್ನ ಮನವಿ ಏನಂದ್ರೆ, ನಿಮ್ಮ ಮತದ ಹಕ್ಕು, ನಿಮ್ಮ ಬದುಕಿನ ಹಕ್ಕನ್ನು ನೀವು ಉಳಿಸ್ಕೊಳ್ಬೇಕು. ಕರ್ನಾಟಕ ಸರ್ಕಾರ ಇದನ್ನ ಉಳಿಸ್ಕೊಳ್ಳಿಕ್ಕೆ ಎಲ್ಲ ತರದ ಸಹಾಯವನ್ನು ಮಾಡಲಿಕ್ಕೆ ಬದ್ಧತೆಯನ್ನ ಇಟ್ಕೊಂಡಿದೆ. ರೈಟ್ ಟು ವೋಟ್, ರೈಟ್ ಟು ಲೀವ್. ಸೊ ಎಲ್ಲರೂ ಕೂಡ ಈ ಮತ ಉಳಿಸ್ಕೊಳ್ಳೇಬೇಕು. ಉಳಿಸ್ಕೊಳ್ಳಿಲ್ಲ ಅಂದ್ರೆ ನಿಮಗೆ ನಿಮ್ಮ ಮತದಾನದ ಹಕ್ಕನ್ನು ಕಳ್ಕೊಳ್ತೀರಿ. ನೀವು 29/7/26 ನೀವೇನಾದ್ರು ಎನ್ಯುಮರೇಷನ್ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿಕೊಡ್ಲಿಲ್ಲ ಅಂದ್ರೆ ಯಾರ್ದು ಕೂಡ ಮತದಾನದ ಹಕ್ಕು ನೀವು ಕಳ್ಕೊಳ್ತೀರಿ. ಏನಾದ್ರು ಡಿಸ್ಕ್ರೆನ್ಸಿ ಇದ್ರೆ ಆಗ ನೋಟಿಸ್ಗಳನ್ನ ಕೊಡ್ತಾರೆ. ಆ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ತಾವು ಏನು ಮಾಹಿತಿ ಇಲ್ಲ ಆ ಮಾಹಿತಿಯನ್ನ ಒದಗಿಸಿಕೊಡ್ಲಿಕ್ಕೆ ಈಗಾಗಲೇ ನಮ್ಮ ಸರ್ಕಾರ ಬದ್ಧವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.